ಇವತ್ತು ನಾವು ಅಮಟೆಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡುವ. ಈ ಥರ ಉಪ್ಪಿನಕಾಯಿ ಹಾಕಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಅಮಟೆಕಾಯನ್ನು ಬಟ್ಟೆಯಲ್ಲಿ ಒರೆಸಿ ಕೂಡ ನೀವು ಉಪ್ಪಿನಕಾಯಿ ಮಾಡಲಿಕ್ಕೆ ಹಾಕೊಳ್ಬೋದು. ನಾನಿಲ್ಲಿ ಒಮ್ಮೆ ಈ ಥರ ಚೆನ್ನಾಗಿ ತೊಳೆದು ಬಟ್ಟೆ ಮೇಲೆ ನೀರು ಆರಲಿಕ್ಕೆ ಹಾಕ್ತಾಯಿದ್ದೇನೆ. ನೋಡಿ, ಈ ಥರ ಅಮಟೆಕಾಯನ್ನು ಚೆನ್ನಾಗಿ ಹರಡಬೇಕಾಗುತ್ತೆ. ಅಮಟೆಕಾಯಲ್ಲಿ ನೀರಿನ ಪಸೆ ಇರಬಾರ್ದು. ನೀರಿನ ಪಸೆ ಇದ್ದರೆ ಅಮಟೆಕಾಯಿ ಉಪ್ಪಿನಕಾಯಿ ಬೇಗ ಕೆಡುತ್ತೆ. ನೋಡಿ, ಕಲ್ಲಲ್ಲಿ ಈ ಥರ ಜಜ್ಜಿ ಉಪ್ಪಿನಕಾಯಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಉಪ್ಪಿನಕಾಯಿ. ನೋಡಿ, ಈ ಥರ ಒಂದು ಡಬ್ಬದಲ್ಲಿ ಜಜ್ಜಿದಂತಹ ಅಮಟೆಕಾಯಿಯನ್ನು ಹಾಕಿ ಅದರ ಮೇಲಿಂದ ಕಲ್ಲುಪ್ಪನ್ನು ಸುತ್ತ ಆಗುವ ಹಾಗೆ ಹಾಕೋದು, ಮತ್ತೆ ಮೇಲಿಂದ ಅಮಟೆಕಾಯಿಯನ್ನು ಹಾಕೋದು, ಹಾಗೆ ಹಾಕ್ತಾ ಹೋಗಬೇಕಾಗುತ್ತೆ. ನೋಡಿ, 2 ದಿನ ಇಟ್ಟರೆ ಸಾಕು. ಈ ಥರ ಚೆನ್ನಾಗಿ ಅಮಟೆಕಾಯಿ ಉಪ್ಪನ್ನೆಲ್ಲ ಹೀರ್ಕೊಂಡಿರುತ್ತೆ. ಒಂದು ಪಾತ್ರೆಗೆ ಅಮಟೆಕಾಯಿಯನ್ನೆಲ್ಲ ಹಾಕಿ ಇದಕ್ಕೆ ಮಸಾಲ ರೆಡಿ ಮಾಡಿಕೊಳ್ಳುವ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು 100 ಗ್ರಾಮಷ್ಟು ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. 1 ಚಮಚ 1.5 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮೆಣಸನ್ನು ಹುರ್ಕೊಳ್ಳಿ. ನಾನಿಲ್ಲಿ 2 ರಿಂದ 3 ಚಮಚದಷ್ಟು ಮೆಂತೆ ಕಾಳನ್ನು ತಗೊಂಡಿದ್ದೇನೆ. ಸ್ವಲ್ಪ ಕೆಂಪಾದರೆ ಸಾಕಾಗುತ್ತೆ ಇದು. ನೋಡಿ, ಇಷ್ಟಾದರೆ ಸಾಕು. ನಾನಿಲ್ಲಿ 50 ಗ್ರಾಮಷ್ಟು ಸಾಸಿವೆನ ತಗೊಂಡಿದ್ದೇನೆ. ನೋಡಿ, ಈ ಥರ ಚೆನ್ನಾಗಿ ಸಾಸಿವೆ ಸಿಡಿಯೋ ಹಾಗೆ ಹುರಿದು ಇಟ್ಕೊಂಡ್ರೆ ಆಯಿತು. ಹುರಿದಿಟ್ಟಿರುವ ಬ್ಯಾಡಗಿ ಮೆಣಸು, ಸಾಸಿವೆ, ಮೆಂತೆಕಾಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ಕೊಳ್ಳಿ. ನೋಡಿ, ಇಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಗಟ್ಟಿ ಇಂಗು. ರುಬ್ಲಿಕ್ಕೆ ಉಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಉಪ್ಪು ನೀರು ನಿಮಗೆ ಸಾಕಾಗಲಿಲ್ಲ ಅಂದರೆ ನೀವು ಒಲೆ ಮೇಲೆ 1 ಲೀಟರಷ್ಟು ನೀರನ್ನು ಇಟ್ಟು ಅದಕ್ಕೆ 1/4 kg ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಆ ಉಪ್ಪು ನೀರನ್ನು ನೀವು ರುಬ್ಲಿಕ್ಕೆ ಉಪಯೋಗಿಸ್ಬೋದು. ಸಣ್ಣದಾಗಿ ರುಬ್ಬಿದಂತಹ ಮಸಾಲಾನ ಅಮಟೆಕಾಯಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಉಪ್ಪು ನೀರು ಸ್ವಲ್ಪ ಹೆಚ್ಚಾಗಿಯೇ ಸಿಕ್ಕಿತ್ತು, ಹಾಗಾಗಿ ನಾನು ಬೇರೆ ಯಾವುದೇ ಉಪ್ಪು ನೀರನ್ನು ಮಾಡಿಕೊಂಡಿಲ್ಲ. ಜಾರಲ್ಲಿ ಸ್ವಲ್ಪ ಮಸಾಲ ಉಳಿದಿತ್ತು. ಆ ಉಪ್ಪು ನೀರನ್ನು ಜಾರಿಗೆ ಹಾಕಿ ಚೆನ್ನಾಗಿ ತೊಳೆದು ಆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಉಪ್ಪಿನಕಾಯಿ ರೆಡಿಯಾಗುತ್ತೆ. ಹೀಗೊಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.